ನಮಗೆ ಮೊದಲು ಇಲ್ಲಿ ರಾಜಕಾಲುವೆ ಏನಿತ್ತು ಇವರು ಇಲ್ಲಿ ಅಡ್ಡ ಹಾಕಿದ ಮೇಲೆ ನಮಗೆ ಪೂರ ತೊಂದರೆ ಆಗಿದೆ. ಯಾಕಂದರೆ ಇವು ಕಾರ್ಲೆ ಅವರು ಕಾರ್ಲೆ ಮೇನ್ ಒಂದಿದು. ಯಾಕಂದ್ರೆ ಈ ಒಂದು ಇದಿದಲ್ವಾ, ಇದೊಂದು ತಡೆ ಆಗಿಲ್ಲ ಅಂದಿದ್ರೆ ಇದುವರೆಗೂ ಯಾವ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಆಯ್ತಾ, ಈ ಕಡೆ ಅಂತ ತೋರಿಸಿದ್ದಾರೆ, ಅದು ಸುಮ್ಮನೆ ನಾಮಕಾವಸ್ಥೆ. ಅದು ಮೊದಲೇ ಇದ್ದಿದ್ದು ಇದು ಯಾವಾಗ ತಡೆಗೋಡೆ ಹಾಕಿದ್ರ ಆವಾಗಿಂದ ಸಮಸ್ಯೆನೇ ಅಷ್ಟೆ. ಸ್ವಾಮಿ, ನಮ್ಮ ಹೆಸರು ಡೊಮ್ನಿಕ್ ಅಂತ. ಇಲ್ಲೇ ಹುಟ್ಟು ಬೆಳೆದಿದ್ದು, ನಮ್ಮ ತಂದೆ ತಾಯಿಯವ್ರ ಕಾಲದಿಂದ ಇಲ್ಲೇ ಹುಟ್ಟು ಬೆಳೆದಿರೋದು, ಇಲ್ಲೇ ಇರೋದು. ನಮಗೆ ಮೊದಲು ಇಲ್ಲಿ ರಾಜಕಾಲುವೆ ಏನಿತ್ತು ಇವರು ಇಲ್ಲಿ ಅಡ್ಡ ಹಾಕಿದ ಮೇಲೆ ನಮಗೆ ಪೂರ ತೊಂದರೆ ಆಗಿದೆ. ಯಾಕಂದರೆ ಇವು ಕಾರ್ಲೆ ಅವರು ಯಾಕಂದರೆ ಅವ್ರು ಬಂದ ಮೇಲೇ ಒಂದು ಇಶ್ಯೂ ಇಲ್ಲಿ ಸ್ಟಾರ್ಟ್ ಆಗಿದ್ದು. 2018ರಿಂದ ಇದೇ ಪ್ರಾಬ್ಲಮ್ಮು, ಇದೇ ಸಮಸ್ಯೆಗಳು. ಯಾರಿಗೇನೋ ಒಂದು ಕಂಪ್ಲೇಂಟ್ ಮಾಡಿದ್ರು, ಏನೇ ಮಾಡಿದ್ರು ಯಾರೋ ಒಂದು ರೆಸ್ಪಾನ್ಸ್ ಇಲ್ಲ. ಆಯಿತು ಅಂತ ಹೇಳ್ತಾರೆ ಅಷ್ಟೇ. ಇಲ್ಲಿ ಸ್ಥಳೀಯರಾಗಿದ್ದ ಯಾರ್ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಇದುವರೆಗೂ? ಸ್ವಾಮಿ, BBMP ಅವ್ರಿಗೆ ಹೋಗಿದೆ, ಆಮೇಲೆ ಮಿನಿಸ್ಟ್ರ್ ತನಕನೂ ಹೋಗಿದೆ. ಯಾವ ಮಿನಿಸ್ಟರ್ ಕಾಂಟ್ಯಾಕ್ಟ್ ಮಾಡಿದ್ದೀರಾ? ಅಂದರೆ ನಮ್ಮ ಗ್ಯಾಂಗಿಂದ ಕೃಷ್ಣ ಬೈರೇಗೌಡ ಅನ್ನೋರ್ಗೂ ಒಂದು ಇದಾಗಿದೆ. ಈಗ 2018 ಅಂತ ಅಂದರೆ BJP ಸರ್ಕಾರನೂ ಕೂಡ ಇರುತ್ತೆ. ಆ ಟೈಮಲ್ಲಿ ಯಾರು ನಮ್ಮ ಭೇಟಿ ಮಾಡಿದ್ರಿ? ಆ ಟೈಮಲ್ಲಿ ನನಗೆ ಸ್ವಲ್ಪ ಜ್ಞಾಪಕ ಇಲ್ಲ ಭೇಟಿ ಮಾಡಿದ್ದು. ಅದೇ 2018ರಿಂದ ಇದೇ ತೊಂದರೆಗಳಾಗ್ತಾನೇ ಇದ್ದಾವೆ. ಮನೆಗಳು ನಮ್ಮದಿದೆ, ಸ್ವಲ್ಪ ಬಾಡಿಗೆ, ಆ ಬಾಡಿಗೆಯಿಂದ ಜೀವನ ಮಾಡಿ ತಿಂತಾ ಇದ್ದೀವಿ. ಒಂದು ಸರಿ ಮಳೆ ಬಂತು ಖಾಲಿ ಮಾಡಿದ್ರೆ 6 ತಿಂಗಳಲ್ಲಿ ಯಾರು ಇರಲ್ಲ ಬಾಡಿಗೆ. ರಾಜಕಾಲುವೆ ಸುತ್ತಮುತ್ತ ಎಷ್ಟು ಮನೆಗಳಿದೆ? ಯಾಕಂದರೆ ಸುಮಾರು 60 ವರ್ಷದಿಂದ ನಾವು ಇಲ್ಲಿ ಇರೋದು ಅಂತ ಹೇಳ್ತೀರಾ, ಎಷ್ಟು ಮನೆಗಳಿದೆ ಸರ್? ಸುಮಾರು ಈ ಕಡೆ ಇರೋ ಮನೆಗಳೆಲ್ಲ ಇವೆಲ್ಲ ಮನೆಗಳೇ ಸರ್. ಎಷ್ಟೊಂದಿದ್ದಾವೆ ಲೆಕ್ಕ ತಗೊಂಡ್ರೆ ಎಷ್ಟು, ಸುಮಾರು ಒಂದು 500,000 ಹತ್ರ ಮೇಲೆ ಇದ್ದಾವೆ. ನೀವು ಭೇಟಿ ಮಾಡಿದ ಅಧಿಕಾರಿಗಳು ಏನು ಹೇಳಿದ್ದಾರೆ? ಮಾಡ್ತೀವಿ, ಸಮಸ್ಯೆ ಬಗೆಹರಿಸ್ತೀವಿ ಅಂತಾರೆ. ಬಗೆಹರಿಸಿದವರು ಯಾರು ಇಲ್ಲ, ಯಾರು ಬಗೆಹರಿಸಿಲ್ಲ. ಈಗ ನೀವು ಈ ಕಂಪ್ನಿ ವಿರುದ್ಧ ಈ ಕಾರ್ಲೆ ಆಗಿರ್ಬೋದು, ಸುತ್ತಮುತ್ತ ಯಾವುದೇ ಹೌದು ಸ್ವಾಮಿ, ಕಾರ್ಲೆ ಮೇನ್ ಒಂದಿದು. ಯಾಕಂದರೆ ಈ ಒಂದು ಇದಿದಲ್ವಾ, ಇದೊಂದು ತಡೆ ಆಗಿಲ್ಲ ಅಂದಿದ್ರೆ ಇದುವರೆಗೂ ಯಾವ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಈ ಒಂದು ಇದು ಏನು ಮಾಡಿದ್ದಾರೆ, ಇದರಿಂದನೇ ಸಮಸ್ಯೆ ಆಗ್ತಾ ಇರೋದು. ಆಯಿತಾ, ಈ ಕಡೆ ಅಂತ ತೋರಿಸಿದ್ದಾರೆ, ಅದು ಸುಮ್ಮನೆ ನಾಮಕಾವಸ್ಥೆ. ಅದು ಮೊದಲೇ ಇದ್ದಿದ್ದು ಇದು ಯಾವಾಗ ತಡೆಗೋಡೆ ಹಾಕಿದ್ರ ಆವಾಗಿಂದ ಸಮಸ್ಯೆನೇ ಅಷ್ಟೆ. ಈಗ ಒಂದು ಚಿಕ್ಕ ಮಳೆ, ಒಂದು ದೊಡ್ಡ ಮಳೆ ಬಂದರೆ ಯಾವ ಸಮಸ್ಯೆ ಬರುತ್ತೆ? ಚಿಕ್ಕದು ಬಂದರೆ ಆವಾಗೂ ತುಂಬುತ್ತೆ, ದೊಡ್ಡದು ಬಂದರೆ ಅಂತೂ ಇರೋಕೆ ಆಗಲ್ಲ. BBMP ಏನು ಮಾಡ್ತಿದ್ದಾರೆ ಹಾಗಾದ್ರೆ? ಏನು ಮಾಡ್ತಾ ಇಲ್ಲ ಸಮಯ, ಕಂಪ್ಲೇಂಟ್ ಕೊಟ್ಟಿದ್ದು ಅಷ್ಟೇ. ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡೋರಂತೂ ಯಾರು ಇಲ್ಲ. ಮಾಡಬೇಕಲ್ವಾ? ಈಗ ಮಿನಿಸ್ಟ್ರುಗಳು ಅಂತ ಹೇಳಿದ್ರೆ ಯಾರು ಇದುವರೆಗೂ ಯಾರನ್ನ ನೀವು ನೇರವಾಗಿ ಖುದ್ವಾಗಿ ಯಾರನ್ನ ಭೇಟಿ ಮಾಡಿದ್ದೀರಾ? ಸ್ವಾಮಿ, ನಾವು ಸಿಂಗಲ್ ಆಗಿ ಎಲ್ಲೂ ಹೋಗಿಲ್ಲ, ಗ್ಯಾಂಗ್ ಆಗಿ ಹೋಗಿದೆ. ಕೃಷ್ಣ ಬೈರೇಗೌಡರು ಅವ್ರಿಗೂ ನೋಡಿದೆ, ಅಲ್ಲಿನೂ ಕೊಟ್ಟಿದೆ. ನಮ್ಗೆ ಯಾವುದು ಒಂದು ಇದಾಗಿಲ್ಲ. ಕೋರ್ಟಲ್ಲಿ ಇದೆ ಅಂತಾರೆ, ಸ್ಟೇ ಇದೆ ಅಂತಾರೆ. ಕೋರ್ಟಲ್ಲಿ ಸ್ಟೇ ಏನಕ್ಕೆ ಬರುತ್ತೆ ರಾಜಕಾಲುವೆಗೆ? ಕೋಳಿವಾಡ ಅವ್ರೇನು ಹೇಳ್ತಾರೆ, ಇಲ್ಲಿ ಸುತ್ತು ಅವರು ಮಾನ್ಯತಾ ಅವರೆಲ್ಲ ಪರ್ಚೇಸ್ ಮಾಡಿದ್ರಲ್ಲ ಪ್ರಾಪರ್ಟಿ, ಸುತ್ತು ಕಾಂಪೌಂಡ್ ಹಾಕಿದ್ರು, ಗೋಡೆ ಹಾಕಿದ್ರು. ನೀವು ಗೋಡೆ ಹಾಕಿ ಬಿಲ್ಡಿಂಗ್ ಕಟ್ಟೋ ತನಕ ಏನು ಮಾಡ್ಕೊಂಡಿದ್ರಿ, ನೀವೇನು ಮಾಡ್ತಾಯಿದ್ರಿ ಅಂತ ನಮಗೆ ಕ್ವಶನ್ ಮಾಡ್ತಾರೆ ಕೋಳಿವಾಡ ಅವರು. BBMP ಏನು ಮಾಡ್ತಾಯಿದ್ರು ಹಾಗಾದರೆ? BBMP ಅವ್ರಿಗೂ ಈಗ ಒಂದು ಸ್ಥಳನ ಒಂದು ಕಟ್ಟಡ ಕಟ್ಟಿದ್ದಾರೆ ಅಂದರೆ BBMP ಪರಿಶೀಲನೆ ಮಾಡ್ತಾರೆ. ಮಾಡಬೇಕು ಸ್ವಾಮಿ, ಎಲ್ಲಿ ಮಾಡ್ತಾ ಇದ್ದಾರೆ ಅವರು? ದುಡ್ಡುಗಳು ತಗೊಳ್ತಾರೆ, ತಿಂತಾರೆ, ಹೋಗ್ತಾರೆ. ಈಗಲೂ ಕೂಡ ಬಗೆಹರಿಸೋದು ಇಲ್ಲಿ ಬಗೆಹರಿಸಬೇಕು. ಶಿವಕುಮಾರ್ ಅವರು ಪರಿಶೀಲನೆ ಮಾಡೋಗಿದ್ದಾರೆ. ಹೌದು, ಏನು ಹೇಳ್ತೀರಾ ನೀವು? ನಾವು ಆಶ್ವಾಸನೆ ಇದೆ ಮಾಡ್ತಾರೆ ಅಂತ ನೋಡಬೇಕು. ಏನೋ ಟೈಮ್ ತಗೊಂಡಿದ್ದಾರೆ, ಅಷ್ಟರಲ್ಲಿ ಏನೋ ಮೀಟಿಂಗ್ ಮಾಡ್ತೀವಿ ಅಂತಾರೆ. ನಮಗೆ ಸೊಲ್ಯೂಷನ್ ಒಂದು ಕ್ಲಿಯರ್ ಮಾಡ್ರೆ ಅಷ್ಟೇ ಸಾಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.